ನಮಸ್ತೆ ಬಂಧುಗಳೇ, ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 2 ಎಕರೆ ಎಂಟಿ ಲ್ಯಾಂಡು. ಈ ಪ್ರಾಪರ್ಟಿ ನೀವೇನು ನೋಡ್ತಾ ಇದ್ದೀರಾ, ಈ ಸ್ಟೇಟ್ ಹೈವೇಯಿಂದ ಜಸ್ಟು 100 ಮೀಟ್ರ್ ಆಗುತ್ತೆ ಈ ಪ್ರಾಪರ್ಟಿಗೆ. ಆ 100 ಮೀಟ್ರು ಮಡ್ ರೋಡ್ ಬರುತ್ತೆ. ಪ್ರಾಪರ್ಟಿಗೆ ಹೋಗಬೇಕಾದ್ರೆ ಪ್ರಾಪರ್ಟಿ ಅಕ್ಕಪಕ್ಕನೇ ಮನೆಗಳಿದೆ ಮತ್ತು ಈ ಥರ ಕಾಫಿ ತೋಟನೂ ಇದೆ. ಮಡ್ ರೋಡು ಅಂತ ಹೇಳಿದ್ದೆ ನೋಡಿ, ಇದೇ ರೋಡು. ಮತ್ತು ಈ ಪ್ರಾಪರ್ಟಿ ಒಂದು ಊರಿನ ಮಧ್ಯೆ ಇರೋವಂಥ ಪ್ರಾಪರ್ಟಿ ಅಂತ ಹೇಳ್ಬೋದು ಇದು. ಏಕೆಂದರೆ ಅಕ್ಕಪಕ್ಕ ಎಲ್ಲ ಮನೆ ಇದೆ ಮತ್ತು ಹೈವೇಗೂ ನಿಯರ್ ಇದೆ. ನೋಡಿ, ಇದೇ ಪ್ರಾಪರ್ಟಿ. ಟೋಟಲ್ಲು 2 ಎಕರೆ ಬೌಂಡ್ರಿ ಇದೆ. ಇವಾಗ ಶುಂಠಿ ಬೆಳೆ ಮಾಡಿದ್ದಾರೆ. ನಿಮಗೆ ಒಂದು ಸೈಡ್ ನಿಂತ್ಕೊಂಡ್ರೆ ಡೆಡ್ ಎಂಡ್ವರೆಗೆ ಏನು ಶುಂಠಿ ಬೆಳೆ ಕಾಣಿಸ್ತಿದೆ ಅಲ್ಲಿವರೆಗೂ ಫೆನ್ಸಿಂಗ್ ಮಾಡಿದ್ದಾರೆ. ಅಲ್ಲಿವರೆಗೂ ಬೌಂಡ್ರಿ ಬರುತ್ತೆ. ಈ ಬೌಂಡ್ರಿದು ಶೇಪನ್ನು ಕೂಡ ನೋಡ್ಬೋದು ನೀವು. ಒಂದು ಸೈಡ್ ನಿಂತ್ಕೊಂಡ್ರೆ ಸ್ಕ್ವೇರ್ ಶೇಪಲ್ಲಿ ಕಾಣುತ್ತೆ. ಈ ಜಾಗ ವ್ಯವಸಾಯ ಮಾಡಲಿಕ್ಕೆ ಒಳ್ಳೆ ಜಾಗ ಅಂತ ಹೇಳ್ಬೋದು. ಉದಾಹರಣೆಗೆ ನೀವು ನೋಡ್ತಾ ಇದ್ದೀರಾ ಶುಂಠಿ ಬೆಳೆನ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆಯೇ ಅಕ್ಕಪಕ್ಕ ಎಲ್ಲ ಕಾಫಿ ತೋಟ ಮಾಡಿರೋದ್ರಿಂದ ಕಾಫಿ ತೋಟಕ್ಕೂ ಉತ್ತಮವಾದ ಜಾಗ ಅಂತ ಹೇಳ್ಬೋದು ಇದು. ಮತ್ತು ಪ್ಯೂರ್ ಮಲೆನಾಡು ಜಾಗ ಇದು. ಮತ್ತು ನೀರಿನ ವ್ಯವಸ್ಥೆ ಅಂತಂದರೆ ಒಂದು ಬೋರ್ ಕೂಡ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಒಂದು ವಾಟರ್ ಟ್ಯಾಂಕ್ ಕೂಡ ವ್ಯವಸ್ಥೆ ಇದೆ ಇದರಲ್ಲಿ. ಮತ್ತು ಒಂದು ಒಳ್ಳೆ ರೋಡ್ ಅಪ್ರೋಚ್ ಇರೋವಂಥ ಪ್ರಾಪರ್ಟಿ ಇದು. ಯಾಕೆ ಅಂತಂದರೆ ಸ್ಟೇಟ್ ಹೈವೇಯಿಂದ 100 ಮೀಟ್ರ್ ಅಂತಂದರೆ ಒಂದು ಒಳ್ಳೆ ರೋಡ್ ಅಪ್ರೋಚೆ. ಚಿಕ್ಕ ಪ್ರಾಪರ್ಟಿ ನೋಡ್ತಾ ಇರೋರಿಗೆ, ಹಾಗೆಯೇ ಪ್ರಾಪರ್ಟಿ ಪರ್ಚೇಸ್ ಮಾಡಿ ಹೊಸದಾಗಿ ಪ್ಲ್ಯಾಂಟೇಷನ್ ಮಾಡೋರಿಗೆ ಇದೊಂದು ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು. ಮತ್ತು ಈ ಪ್ರಾಪರ್ಟಿ ಪ್ರೈಸು ಕೂಡ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು. ಈ ಜಾಗಕ್ಕೆ ಸೆಲ್ಲರ್ ಪ್ರೈಸು ಎಕರೆಗೆ 22 ಲಕ್ಷ ಹೇಳ್ತಾ ಇದ್ದಾರೆ. ಒಂದು ಚಿಕ್ಕದಾಗಿ ನೆಗೋಷಿಯಬಲ್ ಆಗುತ್ತೆ. ಹಾಗೆಯೇ ಈ ಜಾಗದ ಸುತ್ತಲೂ ಫುಲ್ಲು ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ. ನೀವು ನೋಡ್ಬೋದು, ನೀವೇನು ನೋಡ್ತಾ ಇದ್ದೀರಾ ಆ ಫುಲ್ಲು ಸೋಲಾರ್ ಫೆನ್ಸಿಂಗ್ ಇದೆ. ಮತ್ತು ಒಂದು ಸೇಫೆಸ್ಟ್ ಜಾಗ ಅಂತ ಹೇಳ್ಬೋದು ಇದು. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಬರುತ್ತೆ. ಹಾಗೆ ನಿಯರ್ ಬೈ ಟೌನ್ ಅಂತಂದರೆ ಬೆಳಗೋಡು, ಸಕಲೇಶಪುರನೂ ನಿಯರ್ ಬೈ ಆಗುತ್ತೆ. ಹಾಗೆ ನ್ಯಾಷನಲ್ ಹೈವೇಯಿಂದ ಈ ಪ್ರಾಪರ್ಟಿಗೆ ಒಂದು 10 ರಿಂದ 15 ನಿಮಿಷ ಜರ್ನಿ ಆಗುತ್ತೆ. ಈ ಏರಿಯಾ ಪ್ಯೂರ್ ಮಲೆನಾಡು ಆಗಿರೋದ್ರಿಂದ ಮಳೆ ಬಗ್ಗೆ ಹೇಳಬೇಕಂತಂದರೆ ವರ್ಷಕ್ಕೆ ಒಂದು 80 ರಿಂದ 100 ಇಂಚು ಮಳೆ ಆಗುತ್ತೆ. ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ, ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.